ನಮಸ್ತೆ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಅದು ಯಾವುದು ಅಂತ ಹೇಳಿದರೆ, ಕೆಲವರಿಗೆ ಅಭ್ಯಾಸ ಇರುತ್ತೆ ಏನಂತ ಹೇಳಿದರೆ, ಏನೇ ತೊಂದರೆ ಬಂದರೂ ಕೂಡ, ಏನೇ ಮನೆಯಲ್ಲಿ ಆದರೂ ಕೂಡ, ಅಥವಾ ಇಷ್ಟಿಷ್ಟು ಚಿಕ್ಕ ಕಾರಣಕ್ಕೆ ಕೂಡ ದೇವರಿಗೆ ಹರಕೆ ಮಾಡ್ಕೊಳ್ತಾರೆ. ಅದು ದೊಡ್ಡವರು ಬೇಕಾದರೆ ಆಗಿರಬಹುದು ಮನೆಯಲ್ಲಿ, ಅಥವಾ ಚಿಕ್ಕವರು ಬೇಕಾದರೆ ಆಗಿರ್ಬೋದು. ಏನೇ ತೊಂದರೆ ಬಂದರೂ ಕೂಡ ನಾನು ಅಲ್ಲಿಗೆ ಬರ್ತೇನೆ, ಇಲ್ಲಿಗೆ ಬರ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ ಅಂತ ಹೇಳ್ಕೊಂಡು ದೇವರಿಗೆ ಹರಕೆ ಮಾಡ್ತಾರೆ. ಆಮೇಲೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮ್ಮದು ಹರಕೆ ಈಡೇರಿದ ನಂತರ ನೀವು ಆ ಹರಕೆಯನ್ನು ಮಾಡಲಿಕ್ಕೆ ಹೋಗುವುದಿಲ್ಲ, ತೀರಿಸಲಿಕ್ಕೆ ಕೂಡ ಹೋಗುವುದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಹರಕೆಯನ್ನು ಮಾಡಿರ್ತಾರೆ, ಅದು ಏನಾಗುತ್ತೆ ಅಂತ ಹೇಳಿದರೆ ತುಂಬ ವರ್ಷದ ಹರಕೆ ಆಗಿರುವ ಕಾರಣಕ್ಕೆ ಕೆಲವರಿಗೆ ಮರೆತು ಹೋಗಿರುತ್ತದೆ. ಯಾವ ದೇವಸ್ಥಾನದಲ್ಲಿ ಯಾವ ಹರಕೆ ಮಾಡಿದ್ದೇನೆ ಅಂತ ಹೇಳ್ಕೊಂಡೇ ಮರೆತು ಬಿಡ್ತಾರೆ. ಯಾಕಂತ ಹೇಳಿದ್ರೆ ಅಷ್ಟು ದೇವರಿಗೆ ಹರಕೆ ಮಾಡ್ಕೊಂಡಿರ್ತಾರೆ, ತುಂಬ ದೇವರನ್ನು. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅಪ್ಪ ಅಮ್ಮ ಹರಕೆ ಮಾಡ್ಕೊಂಡಿರ್ತಾರೆ. ಆ ಹರಕೆ ಯಾವುದು ಅಂತ ಹೇಳ್ಕೊಂಡು ಮಕ್ಕಳಿಗೆ ಗೊತ್ತಿರೋದಿಲ್ಲ. ಆದರೆ ಮಕ್ಕಳು ಕಷ್ಟ ಅನುಭವಿಸ್ತಾ ಇರ್ತಾರೆ. ಹರಕೆ ಮಾಡಿದವರು ಏನಾಗುತ್ತೆ ಅಂತ ಹೇಳಿದ್ರೆ, ಅವರು ತೀರ್ಕೊಂಡಿರ್ತಾರೆ. ಅವರದ್ದು ಹರಕೆ ಬಾಕಿ ಉಳ್ಕೊಂಡೇ ಅವರು ತೀರ್ಕೊಂಡಿರ್ತಾರೆ. ಆವಾಗ ಮನೆಯಲ್ಲಿ ಇರುವವರಿಗೆ ಕಷ್ಟ ಅನುಭವಿಸಲೇಬೇಕಾಗುತ್ತೆ. ಇನ್ನು ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಹರಕೆ ಬಗ್ಗೆ ನೆನಪಿರುತ್ತೆ, ಈ ಥರ ಹರಕೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಕೂಡ ಗೊತ್ತಿರುತ್ತೆ. ಇಷ್ಟು ವರ್ಷದ ಒಳಗೆ ಹರಕೆ ತೀರಿಸಬೇಕು ಅಂತ ಹೇಳ್ಕೊಂಡು ಕೂಡ ಗೊತ್ತಿರುತ್ತೆ. ಆದರೆ ಏನಾಗುತ್ತೆ ನೋಡುವ ಅಂತ ಹೇಳ್ಕೊಂಡು ಗೊತ್ತಿದ್ರೂ ಕೂಡ ಹರಕೆ ತೀರಿಸಲಿಕ್ಕೆ ಹೋಗುವುದಿಲ್ಲ. ಇವಾಗ ಕೆಲವರಿಗೆ ಡೌಟ್ ಇರುತ್ತೆ, ಏನಂತ ಹೇಳಿದರೆ, ಅಪ್ಪ ಅಮ್ಮ ಹರಕೆ ಮಾಡ್ಕೊಂಡಿದ್ದಾರೆ, ಅವರು ಹರಕೆ ಮಾಡಿಕೊಂಡು ತೀರ್ಕೊಂಡಿದ್ದಾರೆ. ಆದರೆ ಉಂಟಲ್ಲ, ನಾವು ಹೆಣ್ಣು ಮಕ್ಕಳು, ನಾವು ಮದುವೆಯಾಗಿ ಗಂಡನ ಮನೆಗೆ ಸೇರ್ಕೊಂಡಿದ್ದೇವೆ. ಅಪ್ಪ ಅಮ್ಮ ಮಾಡಿದ ಹರಕೆಯನ್ನು ತೀರಿಸದೇ ಇದ್ರೆ ಗಂಡು ಮಕ್ಕಳಿಗೆ ಮಾತ್ರ ಇದು ಪ್ರಾಬ್ಲಮ್ ಆಗುತ್ತಾ, ಅಥವಾ ನಾವು ಮದುವೆ ಮಾಡಿ ಗಂಡನ ಮನೆಗೆ ಹೋದ ಕಾರಣಕ್ಕೆ ನಮಗೆ ಕೂಡ ಪ್ರಾಬ್ಲಮ್ ಆಗುತ್ತಾ ಅಂತ ಹೇಳ್ಕೊಂಡು ಕೇಳಿದ್ರು. ಯಾಕಂತ ಹೇಳಿದ್ರೆ, ನಾವು ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ, ನಮಗೆ ಅಮ್ಮನ ಮನೆಗೆ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು. ಆದರೆ ಉಂಟಲ್ಲ, ನೀವು ಹರಕೆಯನ್ನು ಉಂಟಲ್ಲ ನಿಮ್ಮ ಅಪ್ಪ ಅಮ್ಮ ಮಾಡಿದ್ರೆ ಉಂಟಲ್ಲ, ಅದಕ್ಕೆ ನೀವು ಕೂಡ ಕಷ್ಟಪಡಲೇಬೇಕಾಗತ್ತೆ. ಯಾಕಂತ ಹೇಳಿದರೆ, ನೀವು ಅಪ್ಪ ಅಮ್ಮನ ರಕ್ತ ಮಾಂಸವನ್ನೇ ಹಂಚಿಕೊಂಡು ನೀವು ಹುಟ್ಟಿದ್ದೀರಾ, ಅದನ್ನು ಬಿಟ್ಟು ಗಂಡನ ಮನೆಯವ್ರದ್ದು ರಕ್ತ ಮಾಂಸ ಹಂಚಿಕೊಂಡು ಹುಟ್ಟಿದ್ದಲ್ಲ ಅಲ್ವಾ. ನಿಮ್ಮ ದೇಹದಲ್ಲಿರುವ ರಕ್ತ ಅಪ್ಪ ಅಮ್ಮನದ್ದೇ ಅಲ್ವಾ. ಆ ಕಾರಣಕ್ಕೆ ಏನೇ ತಪ್ಪಾದರೂ ಕೂಡ ಅದರಲ್ಲಿ ನಿಮ್ಮದು ಒಂದು ಪಾಲು ಕೂಡ ಇರುತ್ತೆ. ಆದ್ದರಿಂದ ನಮಗೆ ಮಾಡ್ಲಿಕ್ಕೆ ಆಗೋದಿಲ್ಲ, ನಾವು ಮಾಡೋದಿಲ್ಲ, ಬೇಕಾದರೆ ಗಂಡು ಮಕ್ಕಳಿದಾರಲ್ಲ ಅವರೇ ಮಾಡ್ಕೊಳ್ಳಿ ಅಂತ ಹೇಳಿದರೆ, ಕಷ್ಟ ಅವರ ಜೊತೆಗೆ ನೀವು ಕೂಡ ಅನುಭವಿಸಲೇಬೇಕಾಗುತ್ತೆ. ಯಾರನ್ನು ಕೂಡ ಕಷ್ಟ ಬಿಡುವುದಿಲ್ಲ. ಇವಾಗ ಹರಕೆ ಮಾಡಿ ಹರಕೆ ತೀರಿಸದೇ ಇದ್ರೆ ಏನೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಕೊಂಡು ನಾನು ಫಸ್ಟ್ ಹೇಳ್ತಾ ಹೋಗ್ತೇನೆ. ಅದರ ನಂತರ ಹರಕೆಯನ್ನು ಪುನಃ ನೆನಪು ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಇವಾಗ ನಿಮಗೆ ಒಂದು ವೇಳೆ ಹರಕೆ ಮಾಡಿದ್ದು ಯಾರೋ ಮಾಡಿದ್ದಾರೆ, ಆದರೆ ಯಾವ ಹರಕೆ ಅಂತಲೇ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಆದರೂ ಕೂಡ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ. ನೀವು ಹರಕೆ ಮಾಡಿದ್ದೀರಾ, ಈಡೇರಲಿಲ್ಲ, ಆದರೂ ಕೂಡ ಹರಕೆ ತೀರಿಸಬೇಕಾ ಏನು ಅಂತ ಹೇಳ್ಕೊಂಡು ಕೂಡ ಹೇಳ್ತೇನೆ. ಇವಾಗ ಮೊದಲನೇದು ತೊಂದರೆ ಯಾವುದು ಬರುತ್ತೆ ಅಂತ ಹೇಳಿದರೆ, ಅಂದರೆ ನಿಮಗೆ ಹರಕೆ ಮಾಡಿ ನೀವು ತೀರಿಸಲಿಲ್ಲ, ಅಥವಾ ಏನೋ ಒಂದು ಇದು ಮರೆತು ಹೋಗಿದ್ದೀರಾ, ಏನೋ ಒಂದು ಅಂದರೆ ಮಾಡಬೇಕು ಅಂತ ಹೇಳ್ಕೊಂಡಿದ್ದೆ ಮುಂದೆ ಮುಂದೆ ಹಾಕ್ತಾ ಇದ್ದೀರಾ ಅಂತ ಹೇಳ್ಕೊಂಡಾದರೆ, ನಿಮಗೆ ಫಸ್ಟ್ ಬರುವ ತೊಂದರೆ ಯಾವುದು ಅಂತ ಹೇಳಿದರೆ ವಾಗ್ದೋಷ ಬರುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ವಾಗ್ದೋಷ ಅಂತ ಹೇಳಿದರೆ ಮಾತಲ್ಲಿ ತೊದಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮುಂಚೆ ಎಲ್ಲ ಸರಿಯಾಗಿ ಚೆನ್ನಾಗಿ ಎಲ್ಲ ಆರಾಮಾಗಿ ಮಾತಾಡ್ತಾ ಇರ್ತೀರ, ಅದರ ನಂತರ ಏನಾಗುತ್ತೆ ಅಂತ ಹೇಳಿದ್ರೆ ತೊದಲು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಹೊತ್ತು ಸರಿಯಾಗಿ ಮಾತಾಡ್ತೀರಾ, ಆಮೇಲೆ ಒಂದೇ ಸಲ ತೊದಲು ಬರುತ್ತೆ. ಆ ರೀತಿ ಬಂದರೂ ಕೂಡ ನೀವು ನೆನಪು ಮಾಡ್ಕೊಳ್ಬೇಕು. ಏನಂತ ಹೇಳಿದರೆ, ನಿಮಗೆ ಹರಕೆ ಬಾಕಿ ಉಂಟಾ ಅಂತ ಹೇಳ್ಕೊಂಡು ಒಂದು ಸಲ ಚೆಕ್ ಮಾಡಿ. ನಿಮ್ಮದು ನೀವು ಮಾಡಿದ್ದೀರಾ ಅಥವಾ ನಿಮ್ಮ ಮನೆಯವರು ಮಾಡಿದಾರಾ, ಯಾವುದಾದ್ರೂ ಹಿಂದೆ ಹರಕೆ ಮಾಡಿ ಮರೆತು ಬಿಟ್ಟಿದ್ದೀರಾ, ಅದೊಂದು ಸಲ ಚೆಕ್ ಮಾಡಿ. ಎರಡನೇದು ಏನು ಆಗುತ್ತೆ ಅಂತ ಹೇಳಿದರೆ, ನೀವು ಯಾವ ಕೆಲಸದಲ್ಲಿ ಕೈ ಹಾಕಿದರೂ ಕೂಡ ಆ ಕೆಲಸದಲ್ಲಿ ಏಳಿಗೆ ಆಗೋದಿಲ್ಲ ಅಂತ ಹೇಳ್ಕೊಂಡು ಹೇಳ್ತಾರೆ. ಯಾಕಂತ ಹೇಳಿದರೆ, ನೀವು ಹರಕೆ ಮಾಡಿದ ದೇವರು ನಿಮಗೆ ಏಳಿಗೆ ಆಗಲಿಕ್ಕೆ ಬಿಡುವುದಿಲ್ಲ. ಫಸ್ಟ್ ನನ್ನ ಹರಕೆ ತೀರಿಸು, ಆಮೇಲೆ ನಿನ್ನನ್ನು ಏಳಿಗೆ ಆಗುವಾಗೆ ನಾನು ಮಾಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ಇದು ಕೂಡ ಸಮಸ್ಯೆ ಬರುತ್ತೆ. ಮೂರನೇದು ಸಮಸ್ಯೆ ಏನಂತ ಹೇಳಿದರೆ, ತುಂಬ ಜನ ಎಣಿಸ್ಕೊಳ್ತಾರೆ ಏನಂತ ಹೇಳಿದರೆ, ನನಗೆ ಬಿಸ್ನೆಸ್ಸಲ್ಲಿ ಒಳ್ಳೆದಾದರೆ ಅಥವಾ ನನಗೆ ಒಳ್ಳೆ ಕೆಲಸ ಸಿಕ್ಕಿದರೆ ಫಸ್ಟ್ ಸ್ಯಾಲ್ರಿ ನಾನು ದೇವರಿಗೆ ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅದೇ ರೀತಿ ಬಿಸ್ನೆಸ್ಸಲ್ಲಿ ಒಳ್ಳೆದಾದ ಕೂಡಲೇ ಇಷ್ಟು ಹಣವನ್ನು ನಾನು ನಿಮಗೆ ಕೊಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಅದನ್ನು ಮಾಡೋದೇ ಇಲ್ಲ, ಹಾಗೆ ಮರ್ತು ಬಿಡ್ತಾರೆ. ಹೀಗೆ ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಅಥವಾ ನೀವು ಯಾವ ಉದ್ಯೋಗಕ್ಕೆ ಸೇರ್ಕೊಂಡಿದೆ ನೋಡಿ, ಆ ಉದ್ಯೋಗದಿಂದ ಹೊರಗೆ ಬರುವ ಹಾಗೆ ಆಗುತ್ತೆ, ಅವರ ಹತ್ರ ಜಗಳ ಆಡಿಯೋ ಯಾವುದಾದ್ರೂ ಒಂದು ಕಾರಣದಿಂದ ಹೊರಗೆ ಬರುವ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದ್ದರಿಂದ ನೀವು ಇದನ್ನು ಕೂಡ ನೆನಪಿಟ್ಕೊಳ್ಳಿ, ಏನಾದರೂ ಹರಕೆ ಮಾಡಿದ್ದೀರಾ ಅಂತ ಹೇಳ್ಕೊಂಡು. ನಾಲ್ಕನೇದು ಏನಾಗುತ್ತೆ ಅಂತ ಹೇಳಿದರೆ, ಕನಸಿನಲ್ಲಿ ದೇವರು ಬರ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಯಿತಾ, ನಿಮಗೆ ಪದೇ ಪದೇ ಯಾವುದಾದ್ರೂ ದೇವರು ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಹೇಳಿದರೆ, ಆ ದೇವರದ್ದು ಯಾವುದಾದ್ರೂ ಹರಕೆ ಬಾಕಿ ಇದೆಯಾ ಅಂತ ಹೇಳ್ಕೊಂಡು ಒಮ್ಮೆ ಚೆಕ್ ಮಾಡಿ. ಆಮೇಲೆ ನೀವು ಆಗಲಿ, ನಿಮ್ಮ ಮನೆಯಲ್ಲ ಮಕ್ಕಳಾಗಲಿ, ಅಥವಾ ಅಂದರೆ ಎಲ್ಲರದ್ದು ಮೇಲೂ ಹರಕೆ ಮಾಡಿರ್ತಾರೆ. ಆಯಿತಾ, ಮಕ್ಕಳಿಗೆ ಒಳ್ಳೆಯದಾಗಲಿ, ಮಕ್ಕಳಿಗೆ ಹುಷಾರಿದ್ದರೆ ಸರಿಯಾಗಲಿ, ಅವರಿಗೆ ಹಾಗಾಗಲಿ ಹೀಗೆ ಆಗಲಿ ಅಂತ
ನಿಮ್ಮ ಮನೆಯಲ್ಲಿ ಅಂದರೆ ಯಾರ ಮೇಲೆ ಹರಕೆ ಮಾಡಿ ಅದನ್ನು ಬಿಟ್ಟಿದ್ದೀರಿ ನೋಡಿ, ಅಂಥವ್ರು ಏನಾಗುತ್ತೆ ಅಂತ ಹೇಳಿದ್ರೆ ನಿದ್ದೆಯಲ್ಲಿ ಬೆಚ್ಚಿ ಬೀಳ್ತಾರೆ ಅಂತ ಹೇಳ್ಕೊಂಡು ಹೇಳ್ತಾರೆ ಆಯಿತಾ. ಇಲ್ಲ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಾದರೆ, ಅಂದರೆ ತುಂಬ ಚಿಕ್ಕ ಮಕ್ಕಳಲ್ಲ, ಬುದ್ಧಿ ಇರುವ ಮಕ್ಕಳು ಕೂಡ ಹಾಸಿಗೆಯಲ್ಲೇ ಮೂತ್ರ ವಿಸರ್ಜನೆ ಮಾಡ್ಕೊಳ್ತಾರೆ ಅಂತ ಹೇಳ್ಕೊಂಡು ಕೂಡ ಹೇಳ್ತಾರೆ. ಇವಾಗ ಆರನೇದು ಏನಂತ ಹೇಳಿದ್ರೆ, ಕಾರಣವಿಲ್ಲದೆ ಕಣ್ಣೀರು ಹಾಕ್ತಾ ಇರ್ತಾರೆ. ಏನು ಕೂಡ ಕಾರಣ ಇರೋದಿಲ್ಲ, ಆದರೆ ತುಂಬ ಅಳ್ತಾ ಇರ್ತಾರೆ. ಏನಾದರೂ ಒಂದು ವಿಷಯದಲ್ಲಿ ಅಳ್ಳಿಕ್ಕೆ ಬರುತ್ತೆ, ಸುಮ್ಮನೆ ಕೂತ್ಕೊಂಡಿದ್ರು ಕೂಡ ಅಳ್ಳಿಕ್ಕೆ, ಏನೇನೋ ಆಲೋಚನೆ ಮಾಡಿಕೊಂಡು ಅಳ್ಳಿಕ್ಕೆ ಬರ್ತದೆ ಅಂತ ಹೇಳ್ಕೊಂಡು ಹೇಳಿದ್ರು ಕೂಡ ಹರಕೆ ಬಾಕಿ ಇದೆ ಅಂತ ಹೇಳ್ಕೊಂಡು ಅರ್ಥ. ಮತ್ತು ಏಳನೇದು ಏನಂತ ಹೇಳಿದರೆ, ಜಾಸ್ತಿ ಮೌನವಾಗಿ ಇರಲಿಕ್ಕೆ ಇಷ್ಟಪಡ್ತಾರೆ. ಯಾರ ಹತ್ರ ಕೂಡ ಮಾತಾಡೋದಿಲ್ಲ, ಯಾರ ಹತ್ರ ಕೂಡ ಸೇರ್ಕೊಳ್ಳೋದಿಲ್ಲ. ಅವರಾಯಿತು, ಅವರ ಕೆಲಸ ಆಯಿತು, ಅಷ್ಟರಲ್ಲಿ ಇರುವ ಹಾಗೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಎಂಟನೇದು, ಊಟದ ಮೇಲೆ ಆಸಕ್ತಿ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಕೊಂಡು ಹೇಳ್ತಾರೆ. ಮುಂಚೆ ಎಲ್ಲ ಚೆನ್ನಾಗಿ ಊಟ ಮಾಡ್ತಾ ಇದ್ದೀರಾ, ಇವಾಗ ನಿಮ್ಗೆ ಯಾಕೋ ಮನಸ್ಸಾಗ್ತಾ ಇಲ್ಲ, ಊಟ ಮಾಡಲಿಕ್ಕೆ ಮನಸ್ಸಾಗ್ತಾ ಇಲ್ಲ. ಎಷ್ಟೇ ಚೆನ್ನಾಗಿರುವ ಅಡುಗೆ ಮಾಡಿದ್ರು ಕೂಡ ನಿಮಗೆ ಊಟ ಮಾಡಬೇಕು ಅಂತ ಹೇಳ್ಕೊಂಡು ಎಣಿಸೋದಿಲ್ಲ. ಹೊಟ್ಟೆ ತುಂಬಿದ ರೀತಿಯಲ್ಲೇ ಇರುತ್ತೆ. ಆ ರೀತಿ ಆದರೂ ಕೂಡ ಉಂಟು, ಅದರಿಂದ ದೇವರದು ಹರಕೆ ಬಾಕಿ ಉಂಟು ಅಂತ ಹೇಳ್ಕೊಂಡು ಅರ್ಥ. ಒಂಬತ್ತನೇದು, ಯಾವಾಗಲೂ ಕೂಡ ಮಂಕಾಗಿರ್ತೀರಾ ಅಂತ ಹೇಳ್ಕೊಂಡು ಹೇಳ್ತಾರೆ. ಮುಖದಲ್ಲಿ ಉಂಟಲ್ಲ ಒಂದು ಕಳೆಯೇ ಇರುವುದಿಲ್ಲ, ಯಾವತ್ತೂ ನೋಡಿದ್ರು ಹುಷಾರಿಲ್ಲದೆ ಇರುವ ರೀತಿಯಲ್ಲೇ ನಿಮ್ಮ ಮುಖ ಕಾಣಿಸ್ತಾ ಇರುತ್ತೆ. ಯಾರಾದರೂ ನೋಡಿದರೆ ಹೇಳ್ತಾರೆ, ಏನು ನಿಮಗೆ ಹುಷಾರಿಲ್ವಾ, ಯಾಕೆ ಹೀಗಿದ್ದೀರಾ ಅಂತ ಹೇಳ್ಕೊಂಡು ಕೇಳ್ತಾರೆ. ಆದರೆ ನೀವು ಆರಾಮಾಗೇ ಇರ್ತೀರ, ಮುಖ ಮಾತ್ರ ನೋಡಲಿಕ್ಕೆ ಹುಷಾರಿಲ್ಲದಿರೋ ರೀತಿಯಲ್ಲಿ ಅಥವಾ ಅಳುವ ರೀತಿಯಲ್ಲಿ, ಆ ರೀತಿಯಲ್ಲೆಲ್ಲ ಇದ್ರೂ ಕೂಡ ಉಂಟಲ್ಲ, ಅದು ಹರಕೆ ನೀವು ತೀರಿಸಲಿಲ್ಲ ಅಂತ ಹೇಳ್ಕೊಂಡು ಅರ್ಥ. ಯಾವುದಾದ್ರೂ ಹರಕೆಯನ್ನು ಮಾಡಿದ್ದೀರಾ ಅಂತ ಹೇಳ್ಕೊಂಡು ನೆನಪು ಮಾಡ್ಕೊಳ್ಳಿ. ನೋಡಿ, ಹರಕೆ ತೀರಿಸಿಲ್ಲ ಅಂತ ಹೇಳಿದ್ರೆ ಏನೆಲ್ಲ ಲಕ್ಷಣಗಳು ಇರುತ್ತೆ ಅಂತ ಹೇಳ್ಕೊಂಡು ಹೇಳಿದ್ದೇನೆ. ಇವಾಗ ಫಸ್ಟು ನಾನು ಹೇಳಬೇಕು ಏನಂತ ಹೇಳಿದ್ರೆ, ಇವಾಗ ನೀವು ಯಾವುದೋ ದೇವರಿಗೆ ಹರಕೆ ಮಾಡ್ಕೊಂಡಿದ್ದೀರಾ, ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಹರಕೆ ಈಡೇರಲಿಲ್ಲ. ಅಂದರೆ ನೀವು ಹೇಳಿದ್ದೀರಾ ಈ ಥರ ಆದರೆ ಈ ಥರ ನಾನು ಹರಕೆ ಕೊಡ್ತೇನೆ ಅಂತ, ಆದರೆ ನಿಮ್ಮ ಆಸೆ ಈಡೇರಲಿಲ್ಲ. ಆವಾಗ ನೀವು ಹರಕೆ ಕೊಡಬೇಕಾ? ಅಗತ್ಯ ಇಲ್ಲ, ಹರಕೆ ತೀರಿಸುವ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಿಮ್ಮ ಮನಸ್ಸಿನಲ್ಲಿ ಇರುವ ಆಸೆ ಈಡೇರಲಿಲ್ಲಲ್ಲ, ಆ ಕಾರಣದಿಂದ ಹರಕೆ ತೀರಿಸುವ ಅಗತ್ಯ ಇಲ್ಲ. ಇವಾಗ ಹರಕೆ ಮಾಡಿದ್ದುಂಟಲ್ಲ ಮರೆತು ಹೋಗಿದೆ ಅಂತ ಹೇಳ್ಕೊಂಡು ಹೇಳಿದರೆ, ನಾನು ಹೇಳಿದೆ ನೋಡಿ ಈ ಥರ ಎಲ್ಲ ಸೂಚನೆ ಸಿಗುತ್ತೆ ಅಂತ. ಆವಾಗ ನೀವೇನು ಮಾಡಿ ಅಂತ ಹೇಳಿದರೆ, ಆದಷ್ಟು ನೀವು ನಿಮ್ಮ ಹಿರಿಯರ ಹತ್ರ ಆಗಲಿ ಬೇರೆಯವ್ರ ಹತ್ರ ಎಲ್ಲ ಕೇಳಿ, ನಮ್ಮ ಅಪ್ಪ ಅಮ್ಮ ಯಾವುದಾದ್ರೂ ಹರಕೆ ಮಾಡಿದ್ರಾ, ನಿಮಗೆ ನೆನಪಿದ್ಯಾ, ನಿಮ್ಮ ಹತ್ರ ಎಲ್ಲಾದರೂ ಹೇಳಿದ್ದು ಕೇಳಿಸ್ಕೊಂಡಿದ್ದೀರಾ ನೀವು, ಅಂದರೆ ನಮಗೆ ನಾನು ಈ ರೀತಿ ಹರಕೆ ಮಾಡ್ಕೊಂಡೆ ಅಂತ ಹೇಳ್ಕೊಂಡು ನೀವು ಎಲ್ಲಾದರೂ ಕೇಳಿಸ್ಕೊಂಡಿದ್ದೀರಾ ಅಂತ ಹೇಳ್ಕೊಂಡು ಕೇಳಿ. ಅದರಲ್ಲಿ ಯಾವ ಕೂಡ ತಪ್ಪಿಲ್ಲ. ಕೆಲವರಿಗೆ ಗೊತ್ತಿರುತ್ತೆ ಆಯಿತಾ, ನಿಮ್ಮ ಅಪ್ಪ ಅಮ್ಮ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ ಕೆಲವರಿಗೆ ಗೊತ್ತಿರುತ್ತೆ ಹೀಗೆ ಹರಕೆ ಮಾಡ್ಕೊಂಡಿದ್ರು ಅಂತ ಹೇಳ್ಕೊಂಡು. ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರು ಅವ್ರ ಹತ್ರ ಹೇಳಿರ್ತಾರೆ. ಆದ್ದರಿಂದ ಅದನ್ನು ನಿಮಗೆ ಅವರು ಏನು ಹರಕೆ ಮಾಡಿದ್ದಾರೆ ನೋಡಿ ಅದನ್ನು ತೀರಿಸ್ಲಿಕ್ಕೆ ಆಗ್ತದೆ ಅಂತ ಹೇಳ್ಕೊಂಡು ನೋಡ್ಕೊಳ್ಳಿ. ಎರಡನೇದು ಏನಂತ ಹೇಳಿದರೆ, ನೀವು ಹರಕೆ ಮಾಡಿದ್ದೀರಾ ಅಂತ ಹೇಳ್ಕೊಂಡು ಆದರೆ 6 ವರ್ಷದಲ್ಲಿ ಹರಕೆ ತೀರಿಸಲಿಕ್ಕೆ ನೋಡಬೇಕು. 6 ವರ್ಷ ಆಗಲಿಲ್ಲ ಅಂತ ಹೇಳಿದ್ರೆ 12 ವರ್ಷದೊಳಗೂ ಆದರೂ ಹರಕೆಯನ್ನು ತೀರಿಸಲೇಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ವರ್ಷ ಹೋಗ್ಲಿಕ್ಕಿಲ್ಲ ಅಂತ ಹೇಳ್ಕೊಂಡು. ಇವಾಗ ಹರಕೆ ಮಾಡಿದ್ದು ನೆನಪುಂಟು, ಆದರೂ ಕೂಡ ನಾನು ತೀರಿಸ್ತಾ ಇಲ್ಲ, ಇನ್ನೂ ಸ್ವಲ್ಪ ಟೈಮ್ ತಗೊಳ್ತಿದ್ದೇನೆ, ಮುಂದೆ ಹಾಕ್ತಾ ಇದ್ದೇನೆ ಅಂತ ಹೇಳಿದ್ರು ಕೂಡ ಉಂಟಲ್ಲ, ಆದಷ್ಟು ಆಯ್ತಾ, ಅದರ ದೇವರ ವಿಷಯದಲ್ಲಿ, ಮನುಷ್ಯರ ವಿಷಯದಲ್ಲಿ ನಿಮಗೆ ನಂಬಿಕೆ ಇಲ್ಲ ಅಂತ ಹೇಳಿದ್ರು ಕೂಡ ಪರವಾಗಿಲ್ಲ, ದೇವರ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಆಗಿರಿ. ಯಾಕಂತ ಹೇಳಿದ್ರೆ ದೇವರಿಗೆ ಎಂತ ಬೇಕಾದರೂ ಮಾಡುವ ಶಕ್ತಿ ಉಂಟು ಆಯ್ತಾ, ನಿಮ್ಮನ್ನು ಮುಳುಗಿಸಿ ಬಿಡುವ ಶಕ್ತಿ ಕೂಡ ದೇವರಿಗೆ ಉಂಟು. ಆದ್ರಿಂದ ಉಂಟಲ್ಲ, ಹರಕೆ ನೆನಪಿದ್ರೂ ಕೂಡ ನಾನು ತೀರಿಸಿಲ್ಲ, ನೋಡುವ ಮುಂದೆ ಹಾಕುವ, ಮುಂದೆ ಮಾಡ್ತೇನೆ, ಆಗ ಮಾಡ್ತೇನೆ, ಈಗ ಮಾಡ್ತೇನೆ ಅಂತ ಹೇಳ್ಕೊಂಡು ಮಾಡಲಿಕ್ಕೆ ಹೋಗಬೇಡಿ. ಮನೆಯಲ್ಲಿ ಸಂಕಷ್ಟಗಳು ಎದುರಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನಿಮ್ಮ ಮಕ್ಕಳು ಓದಲಿಕ್ಕೆ ಹಿಂದೆ ಬೀಳಲಿಕ್ಕೆ ಸ್ಟಾರ್ಟ್ ಆಗ್ತಾರೆ, ಅಥವಾ ಮನೆಯಲ್ಲಿ ಜಗಳ ಕಿರಿಕಿರಿ ಏನಾದರೂ ಬರುತ್ತೆ, ನಿಮ್ಮನ್ನು ಕೇವಲವಾಗಿ ನೋಡುವ ಪರಿಸ್ಥಿತಿ ಬರುತ್ತೆ. ಅಂದರೆ ನಿಮಗೆ ಒಂದು ಮರ್ಯಾದೆಯೇ ಕೊಡೋದಿಲ್ಲ, ಮರ್ಯಾದೆ ಇಲ್ಲದೆ ಇರುವಂತಹ ಜೀವನ ನಿಮ್ಮದಾಗುತ್ತೆ. ಈ ರೀತಿದೆಲ್ಲ ಇದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಇದು ಈ ಥರ ಪ್ರಾಬ್ಲಮ್ ಆದ ನಂತರ ಕೂಡ ನಾನು ಇನ್ನೂ ಹರಕೆ ತೀರಿಸಿಲ್ಲ, ಇನ್ನೂ ಮುಂದೆ ಹಾಕ್ತೇನೆ ಅಂತ ಹೇಳಿದ್ರೆ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಇನ್ನಾದರೂ ನಮಗೆ ಒಳ್ಳೆ ರೀತಿ ಇರಬೇಕು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ, ದಯವಿಟ್ಟು ಫಸ್ಟು ಹರಕೆ ತೀರಿಸ್ಕೊಂಡು ಬನ್ನಿ. ಇವಾಗ ನೆಕ್ಸ್ಟ್ ಏನಂತ ಹೇಳಿದ್ರೆ, ಹರಕೆ ಮಾಡಿದ್ದು ಮರೆತು ಹೋಗಿದ್ದೀರಾ. ಏನು ಹರಕೆ ಮಾಡಿದೆ ಅಂತ ಹೇಳ್ಕೊಂಡು ನನಗೆ ನೆನಪಿಲ್ಲ, ಅಥವಾ ನಮ್ಮ ಮನೆಯವರು ಅಪ್ಪ ಅಮ್ಮ ಏನು ಹರಕೆ ಮಾಡಿದ್ದಾರೆ ಅಂತ ಹೇಳ್ಕೊಂಡು ನಮಗೆ ನೆನಪಿಲ್ಲ, ಆದರೆ ಅದು ನಮಗೆ ಇವಾಗ ತೊಂದರೆ ಅನುಭವಿಸ್ತಾ ಇದ್ದೇವೆ. ನಮಗೆ ಯಾವ ದೇವರಿಗೆ ಏನೇನು ಹರಕೆ ಮಾಡಿದ್ರೆ ತುಂಬ ದೇವರಿಗೆ ಹರಕೆ ಮಾಡ್ಕೊಂಡಿದ್ದೇವಲ್ಲ, ಅದರಿಂದ ಯಾವ ದೇವರಿಗೆ ಯಾವ ಹರಕೆ ಮಾಡಿದೆ ಅಂತ ಹೇಳ್ಕೊಂಡು ಕೂಡ ಗೊತ್ತಿಲ್ಲ ಅನ್ನೋರು ಏನು ಮಾಡಿ ಅಂತ ಹೇಳಿದ್ರೆ, ನೀವು ಫಸ್ಟ್ ಮಾಡಬೇಕಾದ ಕೆಲಸ ಹರಕೆ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಂಡು ಎಣಿಸಿದ್ರೆ ಆಯಿತಾ, ಎಲ್ಲದಕ್ಕೂ ಕೂಡ ಹರಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆಯಿತಾ. ನಮಗೆ ಏನಾದರೂ ದೊಡ್ಡ ತೊಂದರೆ ಇದ್ದರೆ ಮಾತ್ರ ದೇವರಿಗೆ ಹರಕೆ ಮಾಡಿ, ಅದು ಬಿಟ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಒಂದು ವೇಳೆ ಮಾಡ್ಕೊಂಡ್ರಿ ಅಂತ ಹೇಳ್ಕೊಂಡು ಹೇಳುವ, ಒಂದು ಬುಕ್ಕಲ್ಲಿ ಬರ್ದಿಡಿ,
ದೇವರ ಮನೆಯಲ್ಲಿ ಇಡಿ ಅದನ್ನು. ಅಂದರೆ ನನಗೆ ಈ ಥರದ್ದು ತೊಂದರೆ ಬಂದಿತ್ತು, ನಾನು ಅದಕ್ಕೆ ಈ ದೇವರಿಗೆ ಈ ರೀತಿ ಹರಕೆ ಮಾಡಿದ್ದೇನೆ ಅಂತ ಹೇಳ್ಕೊಂಡು ಬರ್ದಿಡಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಆ ಬುಕ್ಕನ್ನು ನೋಡುವಾಗ ನೆನಪು ಬರುತ್ತೆ. ಇವಾಗ ನೆನಪೇ ಇಲ್ಲ, ಯಾವ ಹರಕೆನೇ ನೆನಪಿಲ್ಲ ನನಗೆ, ಎಷ್ಟು ದೇವರಿಗೆ ಮಾಡೋದು, ನಮ್ಗೆ ಅದೆಲ್ಲ ಮರ್ತೋಗಿದೆ ಅಂತ ಹೇಳ್ಕೊಂಡು ಆದರೆ ನೀವು ಈ ಕೆಲಸವನ್ನು ಆರಾಮವಾಗಿ ಮಾಡ್ಬೋದು. ಎಲ್ಲ ದೇವರು ಕೂಡ ಒಂದೇ. ನಮಗೆ ಉಂಟಲ್ಲ ಏನಂತ ಹೇಳಿದರೆ, ನಾವು ಯಾವ ದೇವರಿಗೆ ಬೇಕಾದರೂ ಹರಕೆ ಮಾಡ್ಕೊಂಡಿರುವ, ಆದರೆ ನಮಗೆ ಉಂಟಲ್ಲ ನಮ್ಮ ಕುಲ ದೇವರು, ನಮ್ಮ ಮನೆ ದೇವರು ಶ್ರೇಷ್ಠ. ಅದಕ್ಕಿಂತ ದೊಡ್ಡ ದೇವರು ಯಾವುದೂ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಕುಲದೇವರು ಅಥವಾ ಮನೆ ದೇವರು ಅಂತ ಹೇಳ್ಕೊಂಡು ಇದ್ದೇ ಇರ್ತಾರೆ. ನೀವು ಏನು ಮಾಡಿ ಅಂತ ಹೇಳಿದರೆ, ಹರಕೆ ಮಾಡಿದ್ದು ಮರ್ತು ಹೋಗಿದೆ, ಯಾವ ಹರಕೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ ಅನ್ನೋರು ಏನು ಮಾಡಬೇಕು ಅಂತ ಹೇಳಿದರೆ, ನೀವು ಏನು ಮಾಡಿ ಅಂತ ಹೇಳಿದರೆ, ಯಾವುದಾದ್ರೂ ಒಳ್ಳೆ ದಿನ ನೋಡಿ ನಿಮ್ಮ ಇಡೀ ಕುಟುಂಬ ಅಂತ ಹೇಳಿದರೆ ಅಜ್ಜನ ಕಾಂದನ್, ಅಜ್ಜಿ ಕಾಂದನ್, ಅಪ್ಪನ ಕಾಂದನ್ ಎಲ್ಲ ಕರ್ಕೊಂಡು ಹೋಗ್ಬೇಕಂತ ಹೇಳ್ಕೊಂಡಿಲ್ಲ. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ, ನೀವು, ನಿಮ್ಮ ಗಂಡ, ನಿಮ್ಮ ಮಕ್ಕಳು, ಆ ರೀತಿಯಲ್ಲಿ. ಅಂದರೆ ನಿಮ್ಮ ಮನೆಯಲ್ಲಿ ಬೇರೆಯವರು ಕೂಡ ಇದ್ದಾರೆ ಅಂತ ಹೇಳಿದ್ರೆ, ಮನೆಯಲ್ಲೇ ಇದ್ದಾರೆ ಅಂತ ಹೇಳಿದ್ರೆ, ಅಂದರೆ ಅತ್ತೆ ಮಾವ ಇದ್ದಾರೆ, ನಾವು ನನ್ನ ಮಕ್ಕಳು ಇದ್ದಾರೆ ಅಂತ ಹೇಳ್ಕೊಂಡಾದ್ರೆ ಗಂಡ ಅಷ್ಟು ಜನ ಇದ್ದಾರೆ ಅಂತ ಹೇಳಿದ್ರೆ, ಅಥವಾ ಮದುವೆ ಆಗದಿರುವ ಹೆಣ್ಣು ಮಕ್ಕಳಿದ್ದಾರೆ, ಅಥವಾ ಮದುವೆ ಆಗದಿರುವ ಗಂಡಸರಿದ್ದಾರೆ ಅಂತ ಹೇಳ್ಕೊಂಡಾದ್ರೆ ನಿಮ್ಮ ಮನೆಯಲ್ಲೇ ಯಾರೆಲ್ಲ ಇದ್ದಾರೆ ನೋಡಿ, ಅವರೆಲ್ಲರೂ ಕೂಡ ಒಂದು ದಿನ ಏನು ಮಾಡಿ ಅಂತ ಹೇಳಿದ್ರೆ ಮನೆ ದೇವರ ದೇವಸ್ಥಾನಕ್ಕೆ ಹೋಗಿ. ಇಡೀ ಕಾಂದನನ್ನು ಕರ್ಕೊಂಡು ಹೋಗ್ಬೇಕಂತ ಹೇಳ್ಕೊಂಡು ಇಲ್ಲ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮದು ಮನೆ ದೇವರು ಹತ್ತಿರದಲ್ಲೇ ಇದ್ದಾರೆ ಅಂತ ಹೇಳಿದ್ರೆ ನೀವು ಮನೆಯಿಂದಲೇ ತಗೊಂಡು ಹೋಗ್ಬೋದು ಈ ವಸ್ತುಗಳನ್ನು. ಇಲ್ಲ ತುಂಬ ದೂರದಲ್ಲಿದ್ದಾರೆ ದೇವರು, ನಮಗೆ ಅಲ್ಲಿ ಹೋಗುವಾಗ ಉಂಟಲ್ಲ ನಾವು ಈ ವಸ್ತುವನ್ನು ತಗೊಂಡು ಹೋದರೆ ಸರಿ ಇರುವುದಿಲ್ಲ, ಅಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಹೇಳ್ಕೊಂಡಾದರೆ ನೀವು ಏನು ಮಾಡಿ ಅಂತ ಹೇಳಿದ್ರೆ, ಅಲ್ಲೇ ನಿಮ್ಮ ಮನೆ ದೇವರ ದೇವಸ್ಥಾನ ಇರ್ತದಲ್ಲ, ಅದ್ರ ಪಕ್ಕದಲ್ಲಿ ಅಂಗಡಿ ಇರ್ತದಲ್ಲ, ಅಲ್ಲಿ ತಗೊಳ್ಬೋದು. ಯಾವುದೆಲ್ಲ ವಸ್ತುವನ್ನು ತಗೊಂಡು ಹೋಗಬೇಕು ದೇವಸ್ಥಾನಕ್ಕೆ ಅಂತ ಹೇಳಿದರೆ, ಫಸ್ಟು ತಾಂಬೂಲವನ್ನು ತಗೊಂಡು ಹೋಗಬೇಕು, ವೀಳ್ಯದೆಲೆ, ಅಡಿಕೆ, ಆಯಿತಾ, ಅದನ್ನು ತಗೊಂಡು ಹೋಗಬೇಕು. ಎರಡನೇದು ವಸ್ತ್ರ, ನಿಮ್ಮದು ದೇವ್ರದ್ದು ಹೆಣ್ಣು ದೇವರಾಗಲಿ ಗಂಡು ದೇವರು ನಿಮಗೆ ಗೊತ್ತುಂಟಲ್ಲ, ಆದ್ದರಿಂದ ಆ ವಸ್ತ್ರವನ್ನು ತಗೊಂಡು ಹೋಗಿ ದೇವರಿಗೆ ಕೊಡಲಿಕ್ಕೆ. ಮೂರನೇದು ಧಾನ್ಯ ತಗೊಂಡು ಹೋಗಬೇಕು, ಆಯಿತಾ, ಧಾನ್ಯ ನೀವು ಯಾವ ಧಾನ್ಯವನ್ನು ಬೇಕಾದರೆ ತಗೊಂಡು ಹೋಗ್ಬೋದು. ಮೂರನೇದು ಫಲಗಳನ್ನು ಅಂದರೆ ಹಣ್ಣುಗಳನ್ನು ಕೊಡಬೇಕು. ನಾಲ್ಕನೇದು ಹೂಗಳನ್ನು ಕೊಡಬೇಕು. ಅಷ್ಟನ್ನು ಕೂಡ ನೀವು ಏನು ಮಾಡಿ ಅಂತ ಹೇಳಿದ್ರೆ ಹಿಡ್ಕೊಂಡು ಹೋಗಿ ನಿಮ್ಮ ಮನೆ ದೇವರಿಗೆ ನೀವೆಲ್ಲರೂ ಕೂಡ ಸೇರಿಕೊಂಡು ಅವರ ಹತ್ರ ಪುರೋಹಿತರ ಹತ್ರ ಹೇಳಬೇಕು. ಏನಂತ ಹೇಳಿದರೆ, ನಾನು ದೇವರಿಗೆ ಕೊಡ್ತಾ ಇದ್ದೇನೆ, ನಮಗೆ ಹರಕೆ ಮಾಡಿದ್ದಾರೆ, ಹರಕೆ ಯಾವುದು ಅಂತ ಹೇಳ್ಕೊಂಡು ನೆನಪಿಲ್ಲ, ನಮಗೆ ಏನು ಕೂಡ ಸಮಸ್ಯೆ ಆಗಬಾರ್ದು ಇದರಿಂದ ಅಂತ ಹೇಳ್ಕೊಂಡು. ಅವಾಗ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಿಮ್ಮ ಹೆಸರಿನಲ್ಲಿ ಅರ್ಚನೆ ಅಥವಾ ಪೂಜೆ ಮಾಡಿ ಏನು ಮಾಡ್ತಾರೆ, ಪ್ರಸಾದವನ್ನು ಕೊಡ್ತಾರೆ. ನೀವು ಅದ್ರ ನಂತರ ಏನು ಮಾಡಿ ಅಂತ ಹೇಳಿದರೆ, ನಿಮ್ಮದು ಹರಕೆ ತೀರ್ಬೇಕಲ್ವಾ, ಅಂದರೆ ನಿಮಗೆ ಹರಕೆ ಮರ್ತು ಹೋಗಿದೆಯಲ್ಲ, ಆ ಕಾರಣಕ್ಕೆ ಏನು ಮಾಡಿ ಅಂತ ಹೇಳಿದ್ರೆ ದೇವಸ್ಥಾನದಿಂದ ಬರಬೇಕಾದ್ರೆ ಉಂಟಲ್ಲ, ನೀವು ದೇವಸ್ಥಾನದ ಹತ್ತಿರದಲ್ಲೇ ನಿಮಗೆ ನದಿ ಸಿಕ್ಕಿದರೆ ನದಿಯಲ್ಲಿ ಸ್ನಾನ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಸಮುದ್ರ ಸ್ನಾನ ತುಂಬ ಉತ್ತಮ ಅಂತ ಹೇಳ್ಕೊಂಡು ಹೇಳ್ತಾರೆ. ಆದರೆ ಎಲ್ಲರಿಗೂ ಕೂಡ ಸಮುದ್ರದಲ್ಲಿ ಸ್ನಾನ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ದರಿಂದ ಆ ದೇವಸ್ಥಾನದಲ್ಲಿ ಹತ್ತಿರ ಯಾವ ನದಿ ಉಂಟು ನೋಡಿ, ಅಲ್ಲಿಗೆ ಸ್ನಾನ ಮಾಡಿ. ನೀವು ಏನು ಮಾಡಿ ಅಂತ ಹೇಳಿದರೆ, ನಮ್ದು ಏನೇ ಹರಕೆ ಇದ್ರೂ ಕೂಡ ಆಯಿತಾ, ಇಲ್ಲೇ ಹೋಗಬೇಕು ಅಂತ ಹೇಳ್ಕೊಂಡು ಮಾಡಿ ಶುದ್ಧವಾಗಿ ಉಂಟಲ್ಲ, ಆಮೇಲೆ ಮನೆಗೆ ಬಂದು ಆ ಪ್ರಸಾದವನ್ನು ಎಲ್ಲರೂ ಕೂಡ ಹಂಚಿಕೊಂಡು ತಿನ್ನಿ. ಅದ್ರ ನಂತರ ನೋಡಿ ನಿಮಗೆ ಸಮಸ್ಯೆಗಳು ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದ್ರ ನಂತರ ನೀವು ಹರಕೆ ಮಾಡಬೇಕಾದ್ರೆ ಜಾಗ್ರತೆ ಆಗಿರ್ವಿ. ನಿಮಗೆ ಈಡೇರಿಸಲಿಕ್ಕೆ ಆಗುತ್ತದೆ ಅಂತ ಹೇಳಿದರೆ ಮಾತ್ರ ಹರಕೆಯನ್ನು ಮಾಡಿ. ಕೆಲವರು ದೊಡ್ಡ ದೊಡ್ಡ ಹರಕೆ ಮಾಡ್ತಾರೆ, ಅದು ಈಡೇರಿಸಲಿಕ್ಕೆ ಆಗ್ತದೆ ಇಲ್ವೋ ಗೊತ್ತಿಲ್ಲ, ಮಾಡೋದಂದ್ರೆ ದೊಡ್ಡದೊಂದು ಮಾಡಿಬಿಡ್ತಾರೆ. ಹಾಗೆ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಹರಕೆ ಮಾಡಬೇಕಂತಿಲ್ಲ, ನೀವು ದೇವರ ಹತ್ರ ಕೈ ಮುಗಿದು ಬೇಡ್ಕೊಂಡ್ರೆ ಸಾಕಾಗ್ತದೆ, ದೇವರೇ ನನಗೆ ಒಳ್ಳೇದು ಮಾಡು ಅಂತ ಹೇಳಿದ್ರೆ ದೇವರು ಒಳ್ಳೇದು ಮಾಡ್ತದೆ. ಹರಕೆ ಎಲ್ಲ ಹಾಕೋ ಇದು ಮಾಡಬೇಕಂತ ಇಲ್ಲ ನೋಡಿ. ಮತ್ತು ತಪ್ಪು ಕಾಣಿಕೆ ಕೂಡ ಹಾಕಿ ಬರಬೇಕು, ಆಯಿತಾ. ತಪ್ಪು ಕಾಣಿಕೆ ಅಂದರೆ ನಮ್ಮದು ಹರಕೆ ಮಾಡಿದ್ದು ಮರ್ತಿದ್ದೇವೆ ಅಂತ ಹೇಳ್ಕೊಂಡು ತಪ್ಪು ಕಾಣಿಕೆ ಕೂಡ ದೇವರ ಹುಂಡಿಗೆ ಹಾಕಿ ಬರಬೇಕು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋದಲ್ಲಿ ಹರಕೆ ಮರ್ತಿದ್ರೆ ಏನು ಮಾಡಬೇಕು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದರೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಇವತ್ತಿನ ವಿಡಿಯೋ ಯಾರು ನೋಡಿದ್ದೀರಾ ಅಥವಾ ನೋಡಲಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.